ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೇರಳ ಸ್ಪೆಷಲ್ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ, ಉಣ್ಣಿಯಪ್ಪಂ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾನೇ ಇರಿ, ಮಿಸ್ ಮಾಡದೆ ನೋಡಿ. ತೆಂಗಿನಕಾಯಿ ತೊಗೊಳ್ಬೇಕು, ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಹಿಂಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಒಂದು ಹಣ್ಣಾಗಿರುವಂಥ ಬಾಳೆಹಣ್ಣು ಯಾವುದಾದ್ರೂ ಸರಿಯೇ. ಆಮೇಲೆ ಬಾಣಲಿ ಇಟ್ಬಿಟ್ಟು 1 ಸ್ಪೂನು ತುಪ್ಪ ಹಾಕಿ, ಆ ತುಪ್ಪ ಬಿಸಿ ಆದಮೇಲೆ ಈ ಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ಈಗ ಒಂದು ಬೌಲಲ್ಲಿ 1 ಸ್ಪೂನು ಅಕ್ಕಿ ಹಿಟ್ಟು, ಆಮೇಲೆ ಅರ್ಧ ಸ್ಪೂನು ಗೋಧಿ ಹಿಟ್ಟು, ಇದೆರಡು ಹಾಕಿದ್ಮೇಲೆ ಆ ಬಾಳೆಹಣ್ಣ ಮಿಕ್ಸಿಲಿ 1-2 ನಿಮಿಷ ಬ್ಲೆಂಡ್ ಮಾಡಿ ತೆಗೀರಿ. ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಕಾಯಿ ತುರಿ ನಾವು ಕಾಯಿ ಪೀಸ್ನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲನ ಒಂದು ಸ್ವಲ್ಪ ನೀರಲ್ಲಿ ಕರಗಿಸ್ಬೇಕು. ಜಾಸ್ತಿ ನೀರಾದರೆ ಇದಕ್ಕೆ ಮಿಕ್ಸ್ ಆಗುವಾಗ ತೆಳ್ಳಗಾಗ್ಬಿಡುತ್ತೆ, ಸಿಹಿ ಕಡಿಮೆ ಆಗಿಬಿಡುತ್ತೆ. ಸೊ ಈ ಥರ ಗಟ್ಟಿಯಾಗಿ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಹಾಕಿ, ಡಸ್ಟ್ ಏನಾದರೂ ಇದ್ದರೆ ಹೋಗಲಿ ಅಂತೇಳಿ ಅಷ್ಟೇ. 1 ಚಿಟಿಕೆ ಸೋಡಾ ಹಾಕಬೇಕು. 1 ಚಿಟಿಕೆ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸಾಫ್ಟಾಗಿ ಆಗಲಿ ಅಂತ ಅನ್ನೋದಕ್ಕೆ 1 ಚಿಟಿಕೆ ಸೋಡಾ ಹಾಕೋದಷ್ಟೇ. ಈ ಚೆನ್ನಾಗಿ ಈಗ ನೋಡಿ, ಈಗ ನನಗೆ ಸ್ವಲ್ಪ ಬೆಲ್ಲದ್ದು ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ಬೆಲ್ಲ ಪಾಕ ಹಾಕಿದೆ ನಾನು. ಪಾಕ ಅಲ್ಲ, ಅದು ಜಸ್ಟ್ ಬೆಲ್ಲ ಕರಗಿಸಿರೋದಷ್ಟೇ. ಅದನ್ನು ಇದಕ್ಕೆ ಹಾಕಿ ಈ ಮೆಜರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ತಿಕ್ಕಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು 4 ಅವರ್ಸ್ ಆದಮೇಲೆ 4 ಗಂಟೆಗಳ ನಂತರ ಅದನ್ನು ತೆಗೆದುಬಿಟ್ಟು ಅದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನಾನು ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅದೇನು ಉಬ್ಬೇನು ಬರೋದಿಲ್ಲ, ಸುಮ್ಮನೆ ಒಂದು 4 ಅವರ್ಸ್ ಇದ್ದರೆ ಒಂದು ಸಾಫ್ಟ್ ಆಗುತ್ತೆ. ಈಗ ಈ ಪಡ್ಡು ಮಾಡ್ತಿರಲ್ಲ ಅದೇ ಪಾತ್ರೆ, ಇದು ನಾನ್ ಸ್ಟಿಕ್ ಆದ್ದರಿಂದ ನಾನು ಕಡಿಮೆ ಹಾಕ್ತಾಯಿದ್ದೀನಿ ಎಣ್ಣೆನ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಏನು ಮಾಡಬೇಕು ಅಂದರೆ, ಈ ಹಿಟ್ಟು ಹಾಕ್ಕೊಂಡು ಹೋಗುವಾಗ ಹೊರಗಡೆಯಿಂದ ಹಾಕ್ಕೊಂಡೋಗ್ಬೇಕು, ಮಧ್ಯೆ. ಯಾಕಂದರೆ ಚೆನ್ನಾಗಿ ಕಾವಾದ ಮೇಲೆ ನಾವು ಎಣ್ಣೆ ಹಾಕೋದು. ಆಮೇಲೆ ಸಿಮ್ಮಲ್ಲಿ ಇಡ್ತೀವಿ. ಸಿಮ್ಮಲ್ಲಿ ಇಡುವಾಗ ಮಧ್ಯೆ ಕಾವು ಜಾಸ್ತಿ ಇರುತ್ತೆ, ಮಧ್ಯದ್ದು ಸೀದೋಗುತ್ತೆ. ಹಾಗಾಗಿ ಫಸ್ಟು ಸುತ್ತ ಹಾಕ್ಕೊಂಡು ಬರಬೇಕು, ಆಮೇಲೆ ಮಧ್ಯಕ್ಕೆ ಹಾಕ್ಕೊಡ್ಬೇಕು. ಹಾಕ್ಬಿಟ್ಟು ನೋಡಿ, ಹಿಂಗಾದಮೇಲೆ ಮುಚ್ಚಿ ಒಂದು 3 to 4 ಮಿನಿಟ್ಸ್ ಇಡಿ ಸಾಕು. ಸಿಮ್ಮಲ್ಲೇ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಇದಾದಮೇಲೆ ತೆಗೆದುಬಿಟ್ಟು ಎಲ್ಲವನ್ನು ಉಲ್ಟಾ ಮಾಡಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ಅಲ್ವಾ. ಅದೇ ಥರ ಟೇಸ್ಟು ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಒಂದು 4 ಅವರ್ಸ್ ವೆಯ್ಟ್ ಮಾಡಬೇಕು ತಿನ್ನಲಿಕ್ಕೆ. ಇಲ್ಲ ಯಾರು ಬರ್ತಂದರೆ ಮುಂಚೆನೇ ಮಿಕ್ಸ್ ಮಾಡಿಟ್ಟು ಅವ್ರು ಬಂದಾಗ ಹಿಂಗೆ ಬಿಸಿಯಾಗಿ ಮಾಡಿಕೊಡಿ, ಬೇಗ ಆಗುತ್ತೆ. ಒಂದು 5 to 6 ಮಿನಿಟ್ಸೆಲ್ಲ ಆಗುತ್ತೆ. ಹಿಂಗೆ ಉಲ್ಟಾ ಆದಮೇಲೆ ಅದನ್ನು ತೆಗೆದುಬಿಟ್ಟು ಪ್ಲೇಟಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಲಿಕ್ಕೆ. ಆ ಬಾಳೆಹಣ್ಣು ಒಂದು ಸ್ವಾದ ಮತ್ತು ತೆಂಗಿನಕಾಯಿ ಪೀಸ್ ಮಧ್ಯೆ ಸಿಗೋದು, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಆ ಥರ ಇರುತ್ತೆ. ನೀವು ಮಾಡಿ ನೋಡಿ, ಮಾಡಿಬಿಟ್ಟು ನನಗೆ ಹೇಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.